ನಮಸ್ತೆ. ಇವತ್ತು ಕೊಟ್ಟೆ ಕಡುಬು ಮಾಡುವ ವಿಡಿಯೋ. ಈ ಕೊಟ್ಟೆ ಕಡುಬನ್ನು ಹಲಸಿನ ಎಲೆ ಉಪಯೋಗಿಸಿ ಮಾಡ್ತಾ ಇರೋದು. ಹಲಸಿನ ಎಲೆಯನ್ನು ತೆಗೆದುಕೊಂಡು ಮರದ ಕಡ್ಡಿಯ ಸಹಾಯದಿಂದ ಈ ಥರ ಕೊಟ್ಟೆ ಮಾಡಿಕೊಳ್ಬೇಕು. ವಿಡಿಯೋವನ್ನು ಸರಿಯಾಗಿ ನೋಡಿ ಯಾವ ಥರ ಕೊಟ್ಟೆ ಕಟ್ಟಬೇಕು ಅಂತ ನಿಮಗೆ ಗೊತ್ತಾಗ್ತದೆ. ಕೊಟ್ಟೆ ಕಟ್ಟಿ ಆದಮೇಲೆ ಅದರಲ್ಲಿ ಇಡ್ಲಿ ಹಿಟ್ಟನ್ನು ಹಾಕಿ ಸ್ಟೀಮ್ ಮಾಡುವಂಥದ್ದು. ಇಡ್ಲಿ ಹೇಗೆ ನೀವು ಬೇಯಿಸ್ತಾರಾ ಅದೇ ಥರ ಬೇಯಿಸಿಕೊಳ್ಳುವಂಥದ್ದು. ಈ ಥರ ಚೆನ್ನಾಗಿ ನೋಡಿಕೊಂಡು ಕಡ್ಡಿಯನ್ನು ಚುಚ್ಚಬೇಕು. ಇಲ್ಲಿ 2 ರೀತಿಯಲ್ಲಿ ಕೊಟ್ಟೆ ಕಟ್ಟುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ನಿಮ್ಮ ಊರಲ್ಲಿ ನೀವು ಹೇಗೆ ಕೊಟ್ಟೆ ಕಡುಬು ಮಾಡ್ತೀರಾ ಎಂದು ಕಮೆಂಟ್ ಮೂಲಕ ತಿಳಿಸಿ. ನೀವು ನನ್ನ ಚಾನೆಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಹಲಸಿನ ಎಲೆಯನ್ನು ಉಪಯೋಗಿಸಿ ಕೊಟ್ಟೆ ಕಡುಬು ಮಾಡೋದ್ರಿಂದ ಆ ಇಡ್ಲಿ ಒಳ್ಳೆಯ ಹಲಸಿನ ಎಲೆಯ ಪರಿಮಳ ಬರ್ತದೆ. ಮತ್ತು ಈ ತಿಂಡಿಯನ್ನು ನೀವು 2 ದಿನ ಇಟ್ಟು ಕೂಡ ತಿನ್ನಬಹುದು. ಜರ್ನಿ ಮಾಡುವಾಗ ಟ್ರೈನಲ್ಲಿ ಬಸ್ಸಲ್ಲಿ ತೆಗೆದುಕೊಂಡು ಹೋಗ್ಬೋದು. ಚಟ್ನಿ ಪೌಡರ್ ಅಥವಾ ಗಟ್ಟಿ ಚಟ್ನಿ ಇದ್ದರೆ ಬಹಳ ರುಚಿಯಾಗಿರ್ತದೆ. ಸಾಂಬಾರು ಜೊತೆ ಕೂಡ ತಿನ್ನಬಹುದು. ಈಗ ಕೋನ್ ಶೇಪಲ್ಲಿ ಹೇಗೆ ಕೊಟ್ಟೆ ಕಟ್ಟೋದು ಅಂತ ನೋಡಿ. ಈ ಥರ ಸುತ್ತಿ ಈ ಥರ ಚುಚ್ಕೊಳ್ಬೇಕು. ನೀವು ಬೇಕಿದ್ದರೆ ತೆಂಗಿನ ಕಡ್ಡಿಯನ್ನು ಉಪಯೋಗಿಸ್ಬೋದು. ಈಗ ಕೊಟ್ಟೆ ಕಟ್ಟಿ ಆಗಿದೆ. ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ಳುವಂಥದ್ದು. ಇದು ಸ್ಟೀಮ್ ಮಾಡುವ ಕಾರಣ ಆರೋಗ್ಯಕ್ಕೂ ಒಳ್ಳೆಯದು. ತೇಗದ ಎಲೆಯನ್ನು ಉಪಯೋಗಿಸಿ ಕೂಡ ಇಡ್ಲಿಯನ್ನು ಮಾಡ್ತಾರೆ. ಬಾಳೆ ಎಲೆಯನ್ನು ಉಪಯೋಗಿಸಿ ಕೂಡ ಕೊಟ್ಟೆ ಕಡುಬನ್ನು ಮಾಡ್ಬೋದು. ಮೂಡೆ ಅಂತಲೂ ಕರೀತಾರೆ. ಹೀಗೆ ಎಲ್ಲ ಕೊಟ್ಟೆಗೆ ಇಡ್ಲಿ ಹಿಟ್ಟನ್ನು ತುಂಬಿಸಿ ಆಯಿತು. ಇನ್ನು ಸ್ಟೀಮರ್ನ ಸಹಾಯದಿಂದ ಬೇಯಿಸಿಕೊಳ್ಳುವಂಥದ್ದು. ಸ್ಟೀಮರ್ಗೆ ನೀರು ಹಾಕಿ ಆಮೇಲೆ ಎಲ್ಲ ಈ ತುಂಬಿಸಿದ ಕೊಟ್ಟೆಗಳನ್ನು ಇಟ್ಟು 20 ನಿಮಿಷಗಳ ಕಾಲ ಸ್ಟೀಮ್ ಮಾಡಬೇಕು. ನೀವು ಈ ಕೊಟ್ಟೆ ಕಟ್ಟುವಾಗ ಚೆನ್ನಾಗಿ ಕಟ್ಕೊಳ್ಬೇಕು, ಹಿಟ್ಟು ಹೊರಗೆ ಹೋಗದಂತೆ. ಸ್ಟೀಮರಲ್ಲಿ 20 ನಿಮಿಷಗಳ ಕಾಲ ಬೇಯಿಸಿದರೆ ರುಚಿಯಾದ ಕೊಟ್ಟೆ ಕಡುಬು ರೆಡಿ ಆಗ್ತದೆ. ಈಗ ಕೊಟ್ಟೆ ಕಡುಬು ಬೆಂದಿದೆ. ಹೇಗೆ ಬಂದಿದೆ ಅಂತ ನೋಡಿ. ಹಲಸಿನ ಎಲೆ ಉಪಯೋಗಿಸುವುದರಿಂದ ಹಲಸಿನ ಎಲೆಯಲ್ಲಿರುವ ಔಷಧೀಯ ಗುಣಗಳು ಕಡುಬಿಗೆ ಬಂದಿರ್ತದೆ. ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ನೀವು ಈ ರೆಸಿಪಿಯನ್ನು ತಪ್ಪದೇ ಮಾಡಿ ನೋಡಿ. ಹೇಗೆ ಬಂದಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಸಪೋಸ್ ನೀವು ಟ್ರಾವೆಲ್ ಮಾಡ್ತಾ ಇದ್ದರೆ ಈ ಥರ ಕೊಟ್ಟೆ ಕಡುಬು ಮಾಡಿ ತೆಗೆದುಕೊಂಡು ಹೋಗ್ಬೋದು. 2 ದಿನಗಳ ಕಾಲ ಕೆಡುವುದಿಲ್ಲ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಕ್ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.